ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಇವತ್ತಿನ ವ್ಲಾಗಲ್ಲಿ ನಾನು ಸ್ವಲ್ಪ DIYs ತೋರಿಸ್ತಾ ಇದ್ದೀನಿ. ದೀಪಾವಳಿ ಹಬ್ಬ ಬಂತಲ್ವಾ, ದಿವಾಲಿಗೆ ಸ್ವಲ್ಪ ಸಿಂಪಲ್ ಆಗಿರೋ DIYs ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲಿರೋ ಐಟಮಲ್ಲೇ, ನಮ್ಗೆ ಸಿಗೋ ಐಟಮಲ್ಲೇ ಯಾವ ಥರ ಮನೇಲಿ ಡೆಕೋರೇಷನ್ ಮಾಡ್ಕೋಬೇಕು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದು ಮೊದಲನೇದಾಗಿ ನಾನು ಧನಲಕ್ಷ್ಮಿ ಅಂದರೆ ದೀಪಾವಳಿ ಹಬ್ಬ ಅಂದ್ರೇ ಲಕ್ಷ್ಮೀ ಪೂಜೆ ಅಲ್ವಾ, ಲಕ್ಷ್ಮೀ ಪೂಜೆಗೋಸ್ಕರ ನಾನು ಧನಲಕ್ಷ್ಮಿ ಧನಂತ್ರಸ್ ಪೂಜೆ ಅಂತ ಮಾಡ್ತಾರಲ್ಲ, ಸೊ ಅದಕ್ಕೋಸ್ಕರ ನಾನು ಈ ಥರ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಫ್ಲವರ್ಸಲ್ಲೆಲ್ಲ ರಂಗೋಲಿ ಹಾಕ್ಕೊಂಡು ಕಾಯಿನ್ಸು ಒಂದು ಬೌಲ್ಗೆ ಹಾಕಿಟ್ಕೊಂಡು ಪ್ಲಾಸ್ಟರಲ್ಲಿ ಕಾಯಿನ್ಸ್ ಎಲ್ಲ ಅಂಟಿಸ್ಕೊಂಡು 3 ಸ್ಟೆಪ್ಸ್ ಥರ ಹಾಕ್ಕೊಂಡು ಲಕ್ಷ್ಮಿ ಹತ್ರ ಕಾಯಿನ್ಸ್ ಲೇಯರ್ ಆಗಿ ಬಿಟ್ಟಿದ್ದೀನಿ. ಫ್ಲವರ್ಸ್ ಮೇಲೆ ದೀಪ ಇಟ್ಟಿದ್ದೀನಿ. ಅದು ರಂಗೋಲಿ ಮೇಲೆ ಲಕ್ಷ್ಮಿ ವರ ಕೊಡೋ ಥರ ಇರುತ್ತೆ ನೋಡಿ. ಡೆಕೋರೇಷನ್ ತುಂಬಾ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೆಕ್ಸ್ಟ್ DIY ಬಂದು ಅಂದರೆ ಎವ್ರಿ ಕಾರ್ನರ್ ಅಂದರೆ ದೀಪಾವಳಿ ಹಬ್ಬದಲ್ಲಿ ಈ ಥರ ಎಲ್ಲ ಕಾರ್ನರಲ್ಲೆಲ್ಲ ನಾವು ಅಲಂಕಾರ ಮಾಡಿ ರಂಗೋಲಿ ಬಿಟ್ಟು ದೀಪ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬ ಸಿಂಪಲಾಗೂ ಕೂಡ ಇದೆ, ಕಷ್ಟ ಏನಿಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಸೊ ಇದು ಕೂಡ ಟ್ರೈ ಮಾಡಿ. ಆ ಥರ ಎಲ್ಲ ರಂಗೋಲಿ ಬಿಟ್ಟು ಅದ್ರ ಸುತ್ತ ನಾನು ಫ್ಲವರ್ಸ್ ಎಲ್ಲ ಹಾಕಿ ಅದ್ರ ಮೇಲೆ ದಿಯ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಒಂದೊಂದೇ DIY ಎಲ್ಲ ಕಂಪ್ಲೀಟ್ ಮಾಡಿದ್ರೆ ನೋಡೋಕ್ಕೂ ಒಂದು ಲುಕ್ಕಾಗಿ ಕಾಣುತ್ತೆ. ಮನೆ ಫುಲ್ಲು ಕಲರ್ಫುಲ್ಲಾಗಿ, ದೀಪಾವಳಿ ಅಂದರೆ ಕಲರ್ಫುಲ್ಲು, ಲೈಟಿಂಗ್ಸು, ಡೆಕೋರೇಷನು, ದೀಪ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಇದು ಕೂಡ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ DIY ಉರ್ಲಿ ಡೆಕೋರೇಷನು ಅಂದರೆ ಲಕ್ಷ್ಮೀ ಪೂಜೆಗೆ ಒಬ್ಬೊಬ್ರಿಗೂ ಒಂದೊಂದು ಥರ ಇಷ್ಟ ಆಗುತ್ತಲ್ವ, ಸೊ ನಿಮ್ಗೆ ಯಾವ್ದು ಲೈಕ್ ಆಗುತ್ತೋ ಆ ಥರ ಟ್ರೈ ಮಾಡಿ. ನಾನು ಲಕ್ಷ್ಮಿ ನೀಡೋಕ್ಕೆ ಉರ್ಲಿ ಇಟ್ಕೊಂಡು ಉರ್ಲಿಗೆಲ್ಲ ಫ್ಲವರ್ಸ್ ಎಲ್ಲ ಹಾಕಿ ಅದು ಬ್ರಿಕ್ಸ್ ಬರುತ್ತೆ, ಅದು ಗ್ರೀನ್ ಕಲರ್ದು, ನಾವು ಅದು ವೆಟ್ ಮಾಡಿ ಇಟ್ಟರೆ ನಾವು ಫ್ಲವರ್ಸ್ ಎಲ್ಲ ಫ್ರೆಶ್ ಆಗೇ ಇರುತ್ತೆ. ಸೊ ಆ ಬ್ರಿಕ್ಸ್ ತಗೊಂಡು ಫಾರ್ಮಿಂಗ್ ಬ್ರಿಕ್ಸ್ ಅಂತ ಏನೋ ಅಂತಾರೆ, ಸೊ ಅದು ತಗೊಂಡು ಆನ್ಲೈನಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಅದು ತಗೊಂಡು ಅದ್ರ ಮೇಲೆ ಇಟ್ಬಿಟ್ಟು ಆಮೇಲೆ ಅದು ಆ ಥರ ಎಲ್ಲ ಇಟ್ಕೊಂಡು ರಿಂಗ್ಗೆ ಪ್ಲಾಸ್ಟರ್ ಎಲ್ಲ ಅಂದರೆ ಡಬಲ್ ಟೇಪ್ ಇದೆ ಅಲ್ವಾ, ಅದನ್ನೆಲ್ಲ ಅಂಟಿಸ್ಬಿಟ್ಟು ಅದ್ರ ಸುತ್ತು ಫ್ಲವರ್ಸ್ ಎಲ್ಲ ಅಂಟಿಸಿದ್ದೀನಿ. ಫೈನಲ್ ಲುಕ್ ಈ ಥರ ಬಂದಿದೆ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡ್ಬೋದು. ನಮ್ಮ ಮನೇಲಿ ಲಕ್ಷ್ಮೀ ಅಲಂಕಾರ ಯಾವ್ಯಾವ ಥರ ಮಾಡಿದ್ದೆ, ಯಾವ ಥರ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ದೀಪಾವಳಿಗೆ ನೀವು ಕೂಡ ಸ್ವಲ್ಪ ಚೆನ್ನಾಗಿ ಅಲಂಕಾರ ಮಾಡಲಿ ಮನೇಲಿ ಅಂದ್ಬಿಟ್ಟು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ DIY ಹ್ಯಾಂಗಿಂಗು, ಚೆಂಡು ಹೂವು ಮತ್ತು ಈ ಥರ ಲೀವ್ಸು ನಾನು ಸೂಜಿ ದಾರಾಗೆ ಆ ಥರ ಪೋಣಿಸ್ಕೊಂಡು ಚೆಂಡು ಹೂವು ಫಸ್ಟ್, ಆಮೇಲೆ ಆ ಥರ ಲೀವ್ಸ್ ಎಲ್ಲ ಪೋಣಿಸ್ಕೊಂಡು ಆ ಥರ ಒಂದು ಏನು ರಿಂಗ್ ಶೇಪು, ಒಂಥರ ಬಾಲ್ ಶೇಪ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಫ್ಲವರ್ ಥರನೂ ಇರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾವು ವಿಂಡೋಸ್ಗೆ, ಡೋರ್ಗೆ, ನಮಗೆ ಯಾವ ಥರ ಡೆಕೋರೇಟಿವ್ ಆಗಿ ಅಂದರೆ ಯಾವ ಪ್ಲೇಸಲ್ಲಿ ಡೆಕೋರೇಟಿವ್ ಆಗಿ ಕಾಣಬೇಕು ಅಂತಾರೋ ಅನ್ಸುತ್ತಲ್ವ, ಆ ಥರ ಪ್ಲೇಸಲ್ಲಿ ನಾವು ಈ ಥರ ಹ್ಯಾಂಗ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಚೆಂಡು ಹೂವು ಅದ್ರ ಮೇಲೆ ಕೂಡ ಪೋಣಿಸ್ಕೊಂಡು ಮತ್ತು ಚೆಂಡು ಹೂವು ಫುಲ್ಲು ಆ ಥರ ಯೆಲ್ಲೋ ಆರೆಂಜ್ ಕಲರಲ್ಲಿ ರಿಂಗ್ ಒಳಗಡೆ ಚೆಂಡು ಹೂವು ಒಂದಿಟ್ಟು ಮಾಡಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ. ನಾನು ಡೋರ್ಗೆ ಹ್ಯಾಂಗ್ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ನಮ್ಮ ಮನೇಲಿ ವೇಸ್ಟ್ ಬ್ಯಾಂಗಲ್ಸ್ ಇರುತ್ತಲ್ವ, ನನಗೆಲ್ಲ ಇದು ವರಮಹಾಲಕ್ಷ್ಮಿ ಟೈಮಲ್ಲಿ ಇದೆಲ್ಲನೂ ನಾವು ಅರಿಶಿನ ಕುಂಕುಮ ಕೊಡೋಕೆ ಅಂತ ತಗೊಂಡಿದ್ದೆ, ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಬಿಸಾಕೋದು ಯಾಕೆ ಅಂತ ನಾನು ಹಾಗೆ ಇಟ್ಕೊಂಡಿದ್ದೆ, ಅದರಲ್ಲಿ ಹ್ಯಾಂಗಿಂಗ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ, ಸಿಂಪಲ್, ಎಲ್ಲರೂ ಮಾಡ್ಬೋದು, ಟ್ರೈ ಮಾಡ್ಬೋದು. ಅದು ವಾಟರು ದಿಯಾ, ನಾವು ನೀರು ಹಾಕಿದ್ರೆ ಏನು ದಿಯಾ ಅಂಟತ್ತೆ. ಸೊ ಆ ಥರ ನಾನು ಪ್ಲಾಸ್ಟರ್ ಹಾಕಿ ಸುತ್ತಬಿಟ್ಟು ದಾರದಲ್ಲಿ ಆ ಥರ ನಾವು ಯಾವ ಪ್ಲೇಸ್ ಬೇಕೋ ಆ ಪ್ಲೇಸಲ್ಲಿ ನಾವು ಹ್ಯಾಂಗ್ ಮಾಡ್ಕೋಬೇಕು. ನಾನು ಹಾಲಲ್ಲಿ ಆ ಥರ ಹ್ಯಾಂಗ್ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಟ್ರೈ ಮಾಡ್ಬೋದು. ನನ್ನ ನೆಕ್ಸ್ಟ್ DIY ಬಂದು ದಿಯಾ ಹ್ಯಾಂಗಿಂಗು. ದಿಯಾ ಅಂದರೆ ನಾವು ದೀಪ ಎಲ್ಲ ಅದರೊಳಗಡೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತಲ್ವ, ಸೊ ಅದು ನನ್ನ ಡೋರ್ಗೆ ಅಂಟಿಸೋಣ ಅಂದ್ಬಿಟ್ಟು ಇದೊಂದು ಟ್ರೈ ಮಾಡಿದ್ದೆ. ಇದು ಕೂಡ ತುಂಬಾ ಈಸಿ, ಸಿಂಪಲ್ಲಾಗಿ ನೀವು ಕೂಡ ಟ್ರೈ ಮಾಡ್ಕೋಬೋದು, ತುಂಬಾ ಚೆನ್ನಾಗಿದೆ. ನಾನು ಒಂದು ಏನು ಕಾರ್ಡ್ಬೋರ್ಡು ಶೀಟ್ ಕಟ್ ಮಾಡಿಕೊಂಡು, ಪೇಪರ್ ಕಟ್ ಮಾಡಿಕೊಂಡು ಅದ್ರ ಸುತ್ತ ಈ ಥರ ಲೀವ್ಸ್ ಎಲ್ಲ ನಾನು ಅಂಟಿಸ್ಕೊಂಡು ಡಬಲ್ ಟೇಪಲ್ಲಿ ಅಂಟಿಸ್ಕೊಂಡು ಅದರ ಫ್ಲವರ್ ಶೇಪಲ್ಲಿ ಒಂದು ಬುಟ್ಟಿ ಶೇಪ್ ಕೊಡೋಣ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಫ್ಲವರ್ ಥರ ಈ ಥರ ಲೀವ್ಸ್ ಎಲ್ಲ ನಾನು ಪಿನ್ ಮಾಡಿಕೊಂಡು ಸ್ಟ್ಯಾಪ್ಲರಲ್ಲಿ ಪಿನ್ ಮಾಡಿಕೊಂಡು ಡಬಲ್ ಟೇಪಲ್ಲಿ ಅದು ಅಂಟಿಸ್ಕೊಂಡು ಅದರ ಒಳಗಡೆ ನಾನು ಏನು ಫ್ಲವರ್ಸ್ ಸೂಜಿ ದಾರದಲ್ಲೆಲ್ಲ ಪೋಣಿಸ್ಕೊಂಡು ಆಮೇಲೆ ನಾನು ಫ್ಲವರ್ಸಲ್ಲೆಲ್ಲ ಅದು ಇದು ಮಾಡ್ಕೊಂಡು
ಇಟ್ಕೊಂಡು ಡಿಸೈನ್ ಮಾಡ್ಕೊಂಡಿದ್ದೀನಿ. ಇದ್ರೊಳಗಡೆ ನಾನು ದಿಯಾ ಇಟ್ಟಿದ್ದೀನಿ. ಇದು ಡೋರಲ್ಲಿ ಹ್ಯಾಂಗ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಇದೊಂದು ಟ್ರೈ ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೆಕ್ಸ್ಟ್ DIY ಬೈ ರಂಗೋಲಿ. ನಾವು ರಂಗೋಲಿ ಮನೆಯಲ್ಲೆಲ್ಲ ನಾನು ರಂಗೋಲಿ ಜಾಸ್ತಿ ಇಷ್ಟ, ನನ್ನ ರಂಗೋಲಿ ಹಾಕೋಕ್ಕೆ. ಸೊ ಅದಕ್ಕೋಸ್ಕರ ರಂಗೋಲಿ DIY. ಇದು ದಿವಾಲಿಗೆ ತುಂಬ ಚೆನ್ನಾಗಿರುತ್ತೆ. ಲೋಟಸ್ ಶೇಪಲ್ಲಿ 2 ಕಲರು ನಾವು ಇದೆಲ್ಲ ಇದು ಮಾಡಿಕೊಂಡು ಅದಾದಮೇಲೆ ಲೋಟಸ್ ಶೇಪಲ್ಲಿ ಮಾಡಿಕೊಂಡು ಅದರ ಮೇಲೆ ಲೋಟಸ್ ಮೇಲೆ ನಾನು ದೀಪ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಮನೆಯಲ್ಲೆಲ್ಲ ಈ ಥರ ಅಲಂಕಾರ ಮಾಡಿ ನೋಡಿಕೊಂಡ್ರೆ ನಮಗೂ ನೋಡೋಕ್ಕೂ ಚೆನ್ನಾಗಿರುತ್ತೆ, ಫೆಸ್ಟಿವಲ್ ವೈಬು ಕಾಣುತ್ತೆ. ಸೊ ದೀಪಾವಳಿ ಡೆಕೋರೇಷನ್ ಐಡಿಯಾಸ್ ತುಂಬಾ ಮಾಡಿದ್ದೀನಿ. ನೆಕ್ಸ್ಟ್ DIY ಬಂದು ಇದು ಫ್ಲವರ್ಸು, ಚೆಂಡು ಹೂವನ್ನೆಲ್ಲ ಕಟ್ ಮಾಡು ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ನಾನು ಈ ಥರ ಎಲ್ಲ ಏನು ರೌಂಡಾಗಿ ಆ ಥರ ಚೆಂಡು ಹೂವದಲ್ಲೆಲ್ಲ ನಾನು ರಂಗೋಲಿ ಬಿಟ್ಕೊಂಡಿದ್ದೀನಿ. ಫ್ಲವರ್ಸ್ ರಂಗೋಲಿ ಥರ ಬಿಟ್ಕೊಂಡು ಅದ್ರ ಮೇಲೆ ನಾನು ಮಾವಿನ ಎಲೆ ಆ ಕಡೆ ಈ ಕಡೆ ತೋರಣ ಇಡ್ತಾರಲ್ವ, ಸೊ ಆ ಥರ ಇಟ್ಕೊಂಡು ಅದ್ರ ಗ್ಯಾಪಲ್ಲಿ ಸೆಂಟ್ರಲ್ ಸೆಂಟ್ರಲ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲೆಲ್ಲ ನಾನು ದಿಯಾ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಮನೇಲಂತೂ ದೀಪಾವಳಿ ದಿನ ಈ ಥರ ಕಲರ್ಫುಲ್ ಆಗಿದ್ದರೆ ತುಂಬ ಚೆನ್ನಾಗಿರತ್ತಲ್ವ. ಸೊ ಇದೊಂದು ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ತುಂಬ ಈಸಿ ಕೂಡ ನಾವು ಮಾಡೋದು, ನೋಡೋಕ್ಕಷ್ಟೇ ನಾವು ಹಂಗೆ ಅಂತ, ಮತ್ತು ಮಾಡಿದ್ರೆ ತುಂಬಾ ಈಸಿಯಾಗಿರುತ್ತೆ. ನೆಕ್ಸ್ಟ್ DIY ದೀಪಗಳೆಲ್ಲ ನಾವು ಕಲರ್ಫುಲ್ ಆಗಿಡೋಣ ಅಂದ್ಬಿಟ್ಟು ನಾನು ದೀಪನೆಲ್ಲ ತಗೊಂಡು ಬಂದು ಅದಕ್ಕೆ ಕಲರಿಂಗ್ ಮಾಡಿ ಪೇಂಟ್ ಮಾಡಿಕೊಂಡೆ. ಒಂದೊಂದಕ್ಕೂ ಎಲ್ಲ ಒಂದೇ ಕಲರ್ ಬೇಡ ಅಂದ್ಬಿಟ್ಟು ಒಂದೊಂದಕ್ಕೂ ಒಂದೊಂದು ಕಲರ್ ಮಾಡಿ ಅದ್ರ ಮೇಲೆ ಅದು ಶೈನಿಂಗ್ ಬರುತ್ತೆ, ಗೋಲ್ಡ್ ಕಲರ್ ಶೈನಿಂಗು, ಅದು ಶೈನಿಂಗ್ ಮಾಡಿಕೊಂಡು ದೀಪ ಸೆಂಟ್ರಲ್ಲಿ ನಾನು ಇದು ಎಲ್ಲಿ ನೋಡಿದೆ ಅಂದರೆ ನಾವು ದೀಪಾವಳಿ ವಿಶ್ ಮಾಡೋದಕ್ಕೆಲ್ಲ ನಾವು ಪೋಸ್ಟರಲ್ಲಿರತ್ತಲ್ವ, ಸೊ ಅದು ನೋಡಿ ಇದು ಮಾಡೋಣ ಅಂತ ಅನಿಸ್ತು. ಸೊ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನಾನು ಸೆಂಟ್ರಲ್ ದೀಪ ಇಟ್ಬಿಟ್ಟು ಸುತ್ತ ಈ ಕಲರ್ಫುಲ್ ದೀಪ ಇಟ್ಟು ಹೂವು ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಕೂಡ ತುಂಬ ಸಿಂಪಲ್ಲು, ಟ್ರೈ ಮಾಡ್ಬೋದು. ನೆಕ್ಸ್ಟ್ DIY ವಾಟರ್ DIY. ಇದು ಫ್ಲವರ್ಸು ನಮ್ಮ ಹತ್ರ ನಾನು ಪರ್ಲ್ಸು ಅದೆಲ್ಲ ವೇಸ್ಟ್ ಆಗಿತ್ತು, ಒಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿ ವಾಟರ್ ದಿಯಾ ಅಂತಾರಲ್ವ, ಇದು ತುಂಬ ಟ್ರೆಂಡಿ ಆಗಿದೆ. ಸೊ ದೀಪಾವಳಿ ಟೈಮಲ್ಲಿ ನಾನು ಇದು ಮಿಸ್ ಮಾಡೋದೇ ಇಲ್ಲ. ಈ ಥರ ನಾನು ಟ್ರೈ ಮಾಡ್ತೀನಿ, ತುಂಬ ಈಸಿ. ಮತ್ತು ನಮಗೆ ಎಣ್ಣೆ ಕೂಡ ಏನು ಇದಾಗಲ್ಲ, ಕೆಳಗಡೆ ವಾಟ್ರ್ ಇರುತ್ತೆ, ಮೇಲೆ ಎಣ್ಣೆ ಹಾಕಿ ಪ್ಲಾಸ್ಟಿಕ್ ಏನಾದರೂ ಇದಿದೆ ಅಲ್ವಾ, ಅದು ಕಟ್ ಮಾಡಿಕೊಂಡು ಹೋಲ್ ಮಾಡಿ ಬತ್ತಿ ಇಟ್ಬಿಟ್ಟು ಅನಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಟೇಬಲ್ ಡೆಕರ್ ಇದು, ಟೇಬಲ್ ಮೇಲಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ DIY ಅದೇ ಹ್ಯಾಂಗಿಂಗು ಅಂದರೆ ತೋರಣಗಳು ಆ ಥರ ಕಟ್ತಾರಲ್ವ, ಸೊ ಆ ಥರ ನಾನು ಇದು ತೆಂಗಿನಕಾಯಿದು ಇದು ಬರುತ್ತಲ್ಲ, ತೆಂಗಿನ ಗರಿ, ಆ ಗರಿದೆ ಇದೆಲ್ಲ ಕಟ್ ಮಾಡಿಕೊಂಡು ನಾನು ಇನ್ನು ಪ್ಯಾರೆಟ್ ಶೇಪಲ್ಲಿ ನಾನು ಕಟ್ ಮಾಡಿ ಪ್ಯಾರೆಟ್ ಶೇಪ್ ಥರ ಇದು ಮಾಡಿ ವಾಲ್ಗೆ ಅಂದರೆ ಡೋರ್ ಹತ್ರ ಹ್ಯಾಂಗಿಂಗ್ಗಳು ಬರುತ್ತಲ್ವ, ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಥರ ಮಾಡೋಣ ಅಂದ್ಬಿಟ್ಟು ನಾನು ಪ್ಯಾರೆಟ್ ಕಟ್ಟಲ್ಲಿ ಕಟ್ ಮಾಡಿಕೊಂಡು ಈ ಥರ ಎಲ್ಲ ಇದು ಮಾಡಿ ಡೋರ್ಗೆ ಹಾಕಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ಒಂದು ಲೈನು ಫ್ಲವರ್ಸು, ಒಂದು ಲೈನ್ ಫುಲ್ಲು ಈ ಥರ ತೆಂಗಿನ ಗರಿದು ಇದು ಮಾಡ್ಕೊಂಡು ಹಾಕಿದ್ದೀನಿ. ನೆಕ್ಸ್ಟ್ DIY ಉರುಳಿ ಡೆಕೋರೇಷನು. ನಮ್ಮ ಟೇಬಲ್ ಮೇಲೆ ನಮ್ಗೆ ಯಾವ ಪ್ಲೇಸ್ ಇಷ್ಟ ಆಗುತ್ತೋ ಆ ಪ್ಲೇಸಲ್ಲೆಲ್ಲ ಉರುಳಿ ಡೆಕೋರೇಷನ್ ಮಾಡೋಣ ಅಂತ ನಾನು ಇನ್ನೊಂದು ಉರುಳಿ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಫ್ಲವರ್ಸ್ ಎಲ್ಲ 2-3 ಥರ ಫ್ಲವರ್ಸ್ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡು ಉರುಳಿ ಮೇಲೆ ಆ ಕಡ್ಡಿ ಸಪೋರ್ಟ್ ಇಟ್ಕೊಂಡು ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನು ಈ ಥರ ಟ್ರೈ ಮಾಡಿದ್ದೀನಿ. ಸೆಂಟ್ರಲ್ ದೀಪ ಇಟ್ಟೆ. ಇದು ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ಲು, ನಿಮ್ಗೆ ಯಾವ ಪ್ಲೇಸ್ ಚೆನ್ನಾಗಿ ಕಾಣಬೇಕು ಅಂತ ಅನ್ಸುತ್ತೋ ಆ ಪ್ಲೇಸಲ್ಲಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ನೆಕ್ಸ್ಟ್ DIY. ನಮ್ಮ ಮನೆ ಹಾಲಲ್ಲಿ ಪ್ಲೇಸು ಅಂದರೆ ಈ ಸೋಕೇಸು ತುಂಬಾ ಬೋರಿಂಗ್ ಆಗಿತ್ತು. ಆ ಪ್ಲೇಸಲ್ಲಿ ನಾನು ವಾಲ್ಪೇಪರೆಲ್ಲ ಅಂಟಿಸ್ಕೊಂಡು ದಶಾವತಾರ ಸೆಟ್ಟು, ಬ್ರಾಸ್ ಐಟಮ್ ಎಲ್ಲ ಇಟ್ಟು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಈಗ ಹಾಲಲ್ಲಿ ಒಳ್ಳೆ ಲುಕ್ ಕೊಡ್ತಿದೆ, ತುಂಬ ಚೆನ್ನಾಗಿದೆ. ಕೃಷ್ಣ ಎಲ್ಲ ಇಟ್ಟು ಈ ಥರ ಶಂಕುಚಕ್ರ, ದೀಪ ಎಲ್ಲ ಹ್ಯಾಂಗಿಂಗ್ ಎಲ್ಲ ಇಟ್ಬಿಟ್ಟು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ನಮ್ಮ ದೀಪಾವಳಿ ಐಡಿಯಾಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.